ಯಾವ ಸ್ಪೀಚಿಗೂ ಇಲ್ಲಿವರೆಗೆ ಸೇರಿದವನಲ್ಲ, ಸಭೆ ಈ ವೇದಿಕೆಯೇ ಹತ್ತಿದವಲ್ಲ. ಇವತ್ತು ಇಲ್ಲಿ ಬಂದು ಮಾತಾಡ್ತಿದ್ದೇನೆ ಅಂದರೆ ಗುರು ಸರ್ ಟೀಮ್ ಹಾಗೆ ಯಕ್ಷಗಾನ ಕಲಾರಂಗವೇ ಕಾರಣ ಅಂತ ಹೇಳ್ತೇನೆ. ಎಲ್ಲ ಸಮಸ್ಯೆಗಳನ್ನು ದಾಟಿ ತಮ್ಮ ಜೀವನದಲ್ಲಿ ಡಾಕ್ಟರ್ ಆಗ್ತಾರೆ. ಡಾಕ್ಟರ್ ರಂಜಿತ್ ಕುಮಾರ್, ನಂಗೆ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಅವರು ನಮ್ಮ ಥರನೇ ಇಲ್ಲೇ ಕೂತ್ಕೊಂಡು ಪ್ರೋಗ್ರಾಮ್ ನೋಡ್ತಿರ್ತಾರೆ. ಅವರು ಇವತ್ತು ಮೊನ್ನೆ ಸ್ಟೇಜಲ್ಲಿ ಬಂದು ಮಾತಾಡ್ತಾರೆ. ಮತ್ತು ಅವರು ಡೆಡಿಕೇಶನ್ ಮತ್ತು ಕೆಲವು ಡಿಸ್ಟ್ರಾಕ್ಷನ್ ಬಗ್ಗೆ ಎಲ್ಲ ಹೇಳಿದ್ರು. ಅದೆಲ್ಲ ತುಂಬ ಇಷ್ಟ ಆಯ್ತಿಲ್ಲ. ಯಾಕಂದರೆ ಬಂದಿದ್ದಾಗದಿಂದ ಆಕ್ಟಿವಿಟಿ ಮಾಡಿಸ್ತಾ ಇವತ್ತಿನವರೆಗೆ ಆಕ್ಟಿವಿಟೀಸ್ ಮಾಡಿ ಯಾವಾಗಲೂ ನಮ್ಮನ್ನು ಬ್ಯುಸಿಯಾಗಿ ಇಟ್ಟಿದ್ರು. ವಿವಿಧ ರೀತಿಯ ಸ್ಪರ್ಧೆಗಳನ್ನು ಸಹ ಹಮ್ಮಿಕೊಂಡಿದ್ರು. ನಾವೆಲ್ಲ ಚಟುವಟಿಕೆಗಳಲ್ಲಿ ತೊಡಗುವಂಥದ್ದು, ಎರಡು ವಸ್ತುಗಳನ್ನು ಸೇರಿ ಒಂದು ವಸ್ತುವಾಗಿ ಮಾರಿ ಅದನ್ನು ನಾವು ಹೇಗೆ ಸೇಲ್ ಮಾಡಬೇಕು, ವ್ಯವಹಾರ ಕೌಶಲ್ಯ, ವ್ಯವಹಾರ ಜ್ಞಾನ, ಹೀಗೆ ತುಂಬ ಹಲವು ರೀತಿಯ ಒಳ್ಳೆಯ ಪ್ರಯೋಜನವುಳ್ಳಂತಹ ಉಪಯುಕ್ತವಾದಂತಹ ಮಾತುಗಳನ್ನು ಸಹ ನೀಡಿದರು. ಒಂದು ಕ್ಯಾಂಪಿಗೆ ಬರದೇ ಹೋಗಿದ್ರೆ ಏನನ್ನ ಪಡ್ಕೊಳ್ತಿದ್ವೋ ಇಲ್ವೋ ಗೊತ್ತಿಲ್ಲ, ಅದು ತುಂಬ ಕಳ್ಕೊಳ್ತಿದ್ವಿ. ವಿದ್ಯಾಭ್ಯಾಸಕ್ಕೆ ನಿಮಗೆ ಹೊಸ್ತಿರ್ಬೋದು, ಆದರೆ ಸುಮಾರು 4-5 ಸಾವಿರ ಮಕ್ಕಳು ಇದರಲ್ಲಿ ಸಹಾಯಧನವನ್ನು ಪಡೆದುಕೊಂಡಿದ್ದಾರೆ ಮತ್ತು ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಅಂಥ ಕೆಲಸವನ್ನು, ಉತ್ತಮವಾದ ಕೆಲಸವನ್ನು ಈ ಯಕ್ಷಗಾನ ಕಲಾರಂಗ ಮಾಡ್ತಾ ಇರುವಂಥದ್ದು ನಮ್ಮ ಊರಿನ ಸಂಘ, ನಮ್ಮ ಊರಿನ ಕಲಾರಂಗ ಹೇಳಿಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಈ ಯಕ್ಷಗಾನ ಕಲಾರಂಗಕ್ಕೆ ಒಂದು ದೊಡ್ಡ ನಮಸ್ಕಾರ. ಅಂದರೆ ಹೊಸ ಹೊಸ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಿಮ್ಮೊಟ್ಟಿಗೆ ಸದಾ ನಮ್ಮ ಉಡುಪಿ ನಗರಸಭೆ ಮಕ್ಕಳಿಗೆ ನಾನು ಕೊಡುವಂಥ ಒಂದು ನನ್ನ ಅನುಭವದ ಬುದ್ಧಿಯಿಂದ ಕೊಡುವಂಥ ಮಾತುಗಳು ನಿಮ್ಮ ಜೀವನವನ್ನು ಬಹಳ ಸುಂದರವಾಗಿ ರೂಪಿಸಿಕೊಳ್ಳಿ. ಅದರ ಜೊತೆಯಲ್ಲಿ ಹೇಗಿರಬೇಕು ಅಂತ ಹೇಳಿದ್ರೆ, ಎದೆ ಹಾಲು ಕೊಟ್ಟಂಥ ತಂದೆ ತಾಯಿಗೆ ಯಾವತ್ತೂ ಕಣ್ಣೀರು ಬರದ ಹಾಗೆ ನೀವು ಜೀವನದಲ್ಲಿ ನಡ್ಕೊಳ್ತೀರಿ ಅಂತಾದರೆ ನಿಮಗಿಂತ ದೊಡ್ಡವರು ಯಾರಿಲ್ಲ. ಈ 5 ದಿವಸಗಳಲ್ಲಿ ನಡೆಯುವಂತಹ ಶಿಬಿರದ ಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಳಿ. ನಿಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ. ಇದರ ಸಹಾಯದಿಂದ ನಿಮಗೆ ಮುಂದಿನ ಜೀವನವನ್ನು ಸುಂದರವಾಗಿ ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಆಗಲಿ. ಒಂದು ಮಹಾ ದೊಡ್ಡ ಹೃದಯವನ್ನು ಹೊಂದಿರುವಂಥ ವಿದ್ಯಾಪೋಷಕರು ನಿಮಗೋಸ್ಕರ ಸುಮಾರು 135 ಮಂದಿಯ ತಂಡ ನಿರ್ವಹಿಸುವಂಥ ಇಂಥ ಕ್ಯಾಂಪನ್ನು ನಿಮಗೋಸ್ಕರ ತಂದಿದೆ. ಇದು ಸುಧಾ ಮ್ಯಾಮ್ ಬಂದಿದ್ರು. ಅವ್ರು ಟಾರ್ಟಾಯ್ಸ್ ಮತ್ತು ಆಮೆ ಕತೆ ಹೇಳಿದರು. ಅದು ನನಗೆ ತುಂಬ ಇಷ್ಟ ಆಗಿದ್ದು. ನಾವು ಸ್ಲೋ ಆಗಿದ್ದರೂ ಪರವಾಗಿಲ್ಲ, ಯಾವತ್ತು ಟಾರ್ಟಾಯ್ಸ್ ಥರ ಪ್ರೋಗ್ರೆಸಿವ್ ಆಗಿರಬೇಕು. ಎಜುಕೇಷನಿಂದ ಏನು ಕೂಡ ಚೇಂಜ್ ಮಾಡೋಕ್ಕಾಗತ್ತೆ ಅಂತ ನಾನು ಅವರಿಂದ ಕಲ್ತಿದ್ದೀನಿ. ಇದು ಫಸ್ಟ್ 2 ದಿನ ಮಾತ್ರ ನಂಗೆ ಶಿಬಿರ ಅಂತ ಅನಿಸ್ತು. ಮತ್ತು 3-4 ದಿನ ಏನಿತ್ತು ಅವತ್ತೆಲ್ಲ ನನಗೆ ಇದು ಮನೆ ಅಂತ ಫೀಲ್ ಬಂದಿದೆ. ಅಂತಕಂದರೆ ಗುರು ಸರ್ ಇರ್ಬೋದು, ಸಾನಾ ಮೇಡಮ್, ಮುರಳಿ ಕಡೆಕರ್ ಸರ್, ಗಂಗಾಧರ್ ಸರ್ ಎಲ್ಲರೂ ಸೇರಿ ನಮ್ಮನ್ನು ಅವರು ಸ್ವಂತ ಮಕ್ಕಳ ರೀತಿ ಟ್ರೀಟ್ ಮಾಡಿದರು. ಗಂಗಾಧರ್ ಸರ್ರ ದೇಶ ಪ್ರೇಮವು ಒಂದು ನನಗೆ ಒಂದು ಸ್ಫೂರ್ತಿದಾಯಕ ಅಂದರೆ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇನ್ನು ನಾ ಮೆಚ್ಚಿದ ವ್ಯಕ್ತಿ ಅಂದರೆ ವೆಂಕಟೇಶ್ ಸರ್ ಅವರು ಹೇಳಿದ ಒಂದು ಮಾತು ಇನ್ನೂ ಹೃದಯ ಮಿಡಿತದೆ. ಏನಂದರೆ, ಮಕ್ಕಳೇ, ನಾನು ಇಲ್ಲಿಗೆ ಬಂದದ್ದು ನಿಮಗೆ ಬುದ್ಧಿವಾದ ಹೇಳಲಿಕ್ಕಲ್ಲ, ನಾನು ನಿಮ್ಮಿಂದ ಕಲಿತೇನೆ ಅಂತ ಹೇಳಿದ್ದು. ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನೋದಕ್ಕೆ ಅವರೇ ಸಾಕ್ಷಿ. ಪ್ರೋಗ್ರಾಮಲ್ಲಿ ಬ್ರ್ಯಾಂಡ್ ಬಿಲ್ಡಿಂಗ್ ಹೇಳಿದ್ರು. ಐ ಥಿಂಕ್ ಯು ಆಲ್ ರಿಮೆಂಬರ್ ಅಲ್ಲ, ನಿವೇದಿತಾ ಅವರು ಏನು ಮಾಡಬೇಕಂತ ಹೇಳಿದ್ರು, ಫಸ್ಟ್ ನಿಮ್ಮ ಬ್ರ್ಯಾಂಡ್ ಬಿಲ್ಡ್ ಮಾಡಿ ಅಂತ ಹೇಳಿದ್ರು. ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ, ಸ್ವಲ್ಪ ನೀವು ಇದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ 230 ಜನ ನಿಮ್ಮನ್ನು ಬ್ರ್ಯಾಂಡ್ ಬಿಲ್ಡ್ ಮಾಡೋ ಕೆಪಾಸಿಟಿ ಇರುವಂಥ ಗುರುಗಳು ಇಟ್ಕೊಂಡಿದ್ದೀರಾ. ಡೇ ಯು ರಿಯಲೈಸ್ ವೈ ಐ ಬಾರ್ನ್ ಇನ್ ದಿಸ್ ಎರ್ತ್, ಉದ್ದೇಶ, ವೈ ಐ ಬಾರ್ನ್ ದಿಸ್ ಎರ್ತ್, ದ್ಯಾಟ್ ರಿಯಲೈಸೇಷನ್ ಒನ್ಸ್ ಯು ಗೆಟ್ ಇಟ್, that is going to transform not only you but you can also transform the planet. 2,500-3 ಸಾವಿರ ಮಕ್ಕಳಿದ್ರು. ಆಗ ಸ್ಟೇಜ್ ಮೇಲೆ ಹೋಗಿ ಇದು ಪೇಪರ್ ಓದಲಿಕ್ಕೆ ಹೇಳಿದರು. ಓದುವಾಗ ನನ್ನ ಕೈಯಿಂದ ಪೇಪರ್ 2 ಸರಿ ಬಿದ್ದಿದೆ. ಆದರೆ ಹೊರಗೆ ಬರುವಾಗ ನನ್ನ ಹೆಡ್ ಮಾಸ್ಟರ್ ಹೇಳಿದರು, ನಿನ್ನದು ಕಂಚಿನ ಕಂಠ, ಭಾಳ ಚೆನ್ನಾಗಿ ಮಾತಾಡ್ತೀಯ ನೀನು. ವಾಸ್ ದ ನೈಡಸ್. ಅದರಿಂದ ನಾನೇನು ಮಾಡಿದೆ, ಸ್ಟೇಜ್ ಮೇಲೆ ಮಾತಾಡಲಿಕ್ಕೆ ಬಹುಶಃ ಇವತ್ತು ನಾನು ಆಲ್ ಸಾರ್ಟ್ಸ್ ಆಫ್ ಆಡಿಯನ್ಸಸ್ ಐ ಹ್ಯಾವ್ ಅಡ್ರೆಸ್ಡ್ ಆ್ಯಂಡ್ ದ ಕ್ರೆಡಿಟ್ ಗೋಸ್ ಟು ಮೈ ಟೀಚರ್. ಒಂದು ಪದ್ಯ ಉಂಟು, ಇದು ಭಾಗ್ಯವಯ್ಯ ಇದು ಭಾಗ್ಯವೇ ಅಂತ. ಹಾಗೆ ಇಷ್ಟು ದೊಡ್ಡ ಒಂದು ಭಾಗ್ಯವನ್ನು ಕರುಣಿಸಿದಂತಹ ನಮ್ಮ ಯಕ್ಷಗಾನ ಕಲಾರಂಗ ಮತ್ತು ಇದರ ವಿದ್ಯಾಪೋಷಕಿಗೆ ನನ್ನ ಪ್ರಪ್ರಥಮವಾದ ವಂದನೆಗಳು ಮತ್ತು ಅಭಿನಂದನೆಗಳು.
ಹೋಲ್ ವಿದ್ಯಾಕೋಶ ಕ್ಯಾಂಪ್ ಈಸ್ ಎಸ್ಟರ್ಡೇಸ್ ಕ್ಯಾಂಪ್ ಫೈರ್. ಅಷ್ಟು ಜಾಯ್, ಹ್ಯಾಪಿನೆಸ್, ಒಂದು ಟುಗೆದರ್ನೆಸ್ ನನಗೆ ಯಾವಾಗ ಸಹ ಫೀಲ್ ಆಗಲಿಲ್ಲ. ಸೊ ಥ್ಯಾಂಕ್ ಯು ಗುರು ಸರ್, ಸಹನಾ ಅಕ್ಕ ಮತ್ತು ಅವರ ಟೀಮ್, ಮುರಳಿ ಸರ್, ಹಾಗೆ ಗಂಗಾಧರ್ ಸರ್ ಮತ್ತು ಯಾರೆಲ್ಲ ಇದನ್ನೆಲ್ಲ ಸ್ಪಾನ್ಸರ್ ಮಾಡಿದ್ದೀರಾ.